ನ್ಯೂಸ್ 42 ಕನ್ನಡ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ. ಈ ಸುದಿನ ನಿನ್ನ ಜನ್ಮದಿನ ಸಂತೋಷದ ಶುಭ. ಕರುನಾಡು ಸೇನೆ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷ ಜಗದೀಶ್ ಎಂ ಐಜೂರು ತಮ್ಮ 48ನೇ ಹುಟ್ಟುಹಬ್ಬವನ್ನು ತಮ್ಮ ಸ್ನೇಹಿತರೊಂದಿಗೆ ಸಡಗರದಿಂದ ಆಚರಣೆ ಮಾಡಿಕೊಂಡರು. ರಾಮನಗರದ ಬಿಎಂ ರಸ್ತೆಯಲ್ಲಿರುವ ಕರುನಾಡ ಸೇನೆ ಸಂಘಟನೆಯ ಜಿಲ್ಲಾ ಕಚೇರಿಯಲ್ಲಿ ಕರುನಾಡ ಸೇನೆ ತಾಲೂಕು ಅಧ್ಯಕ್ಷ ಗಂಗಾಧರ್ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಜಗದೀಶ್ ಅವರ ಹುಟ್ಟುಹಬ್ಬದ ಆಚರಣೆ ಮಾಡಲಾಯಿತು. ಕುಟುಂಬ ಹಾಗೂ ಸ್ನೇಹಿತರೊಂದಿಗೆ ಕೇಕ್ ಕತ್ತರಿಸುವ ಮೂಲಕ ಜಗದೀಶ್ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ಕೇಕ್ ಕತ್ತರಿಸಿದ ಬಳಿಕ ಜಗದೀಶ್ ಅವರಿಗೆ ಸ್ನೇಹಿತರೆಲ್ಲರೂ ಸಹ ಶುಭ ಕೋರಿದ್ರು. ಹುಟ್ಟುಹಬ್ಬದ ಪ್ರಯುಕ್ತ ಜಗದೀಶ್ ಅವರ ಎಲ್ಲಾ ಇಷ್ಟಾರ್ಥಗಳು ಈಡೇರಿಸಬೇಕು ಎಂಬ ನಿಟ್ಟಿನಲ್ಲಿ ವಿಘ್ನ ನಿವಾರಕ ಗಣೇಶನ ಮೂರ್ತಿಯನ್ನ ಉಡುಗೊರೆಯಾಗಿ ನೀಡಲಾಯಿತು. ಇದೇ ವೇಳೆ ಜಗದೀಶ್ ಅವರ ಪತ್ನಿ ಶೋಭಾ, ಮಕ್ಕಳಾದ ಅರ್ಜುನ್, ಪೂರ್ವಿಕಾ, ಕರುನಾಡ ಸೇನೆ ಜಿಲ್ಲಾಧ್ಯಕ್ಷ ಜಯಕುಮಾರ್, ಮಹಿಳಾ ಘಟಕದ ಅಧ್ಯಕ್ಷೆ ಭಾಗ್ಯ, ಸುಧಾ ಸೇರಿದಂತೆ ಜಗದೀಶ್ ಅವರ ಆಪ್ತ ಬಳಗದ ಸ್ನೇಹಿತರು ಸಹ ಇದೇ ವೇಳೆ ಹಾಜರಿದ್ದರು. ಹುಟ್ಟುಹಬ್ಬ ಆಚರಣೆ ಬಳಿಕ ಕರುನಾಡ ಸೇನೆ ರಾಜ್ಯ ಉಪಾಧ್ಯಕ್ಷ ಜಗದೀಶ್ ಎಂ ಐಜೂರು ಸಂತಸ ಹಂಚಿಕೊಂಡಿದ್ದು ಹೀಗೆ. ಆತ್ಮೀಯ ಬಂಧುಗಳೇ, ನನಗಿವಾಗ 47 ವಸಂತಗಳು ಕಳೆದು 48ನೇ ವಸಂತ ಕಾಲಿಡ್ತಾ ಇದ್ದೀನಿ. ಈ ಸುಸಂದರ್ಭದಲ್ಲಿ ಕರುನಾಡ ಸೇನೆ ಸಂಘಟನೆ ಎಲ್ಲ ಸೇನಾನಿಗಳು, ನನ್ನ ಆತ್ಮೀಯ ಸ್ನೇಹಿತರು, ಬಂಧುಗಳು, ನನ್ನ ಕುಟುಂಬದವರು, ನನ್ನ ತಾಯಿ ತಂದೆ, ನನ್ನ ಕುಟುಂಬದ ನನ್ನ ಧರ್ಮಪತ್ನಿ, ನನ್ನ ಮಕ್ಕಳು, ಹೆಚ್ಚಿನದಾಗಿ ನಮ್ಮ ತಾಲೂಕು ಅಧ್ಯಕ್ಷ ಗಂಗಾಧರ್ ಅವರು, ಜಿಲ್ಲಾಧ್ಯಕ್ಷ ಜಯಕುಮಾರ್ ಅವರು, ನಮ್ಮ ಜಯರಾಮು, ನಮ್ಮ ಪ್ರಸನ್ನ, ನಮ್ಮ ಕುಮಾರು, ನಮ್ಮ ಭಾಗ್ಯಸುಧಾ, ನಮ್ಮ ಅಣ್ಣವರು ಸುರೇಶ್ ಅವರು, ನಮ್ಮ ತಾಯಿ ಶಿವಮ್ಮ ಅವರು, ನಮ್ಮ ತಂದೆ ಮುದ್ಮಲೆಯವರು, ಎಲ್ಲ ಆತ್ಮೀಯರು ಇವತ್ತು ನನ್ನ ಹುಟ್ಟುಹಬ್ಬನ ಆಚರಣೆ ಮಾಡಿದ್ದಾರೆ. ಅವರೆಲ್ಲರಿಗೂ ನನ್ನ ಚಿರಋಣಿ. ಹೀಗೆ ಹಲವಾರು ವಸಂತಗಳನ್ನ ಪೂರೈಸಿ ಅಂತೇಳಿ ಎಲ್ಲರೂ ಆಶೀರ್ವಾದ ಮಾಡಿದ್ದಾರೆ. ನನ್ನ ಜೀವನವೇ ನಾಡು ನುಡಿ ಜಲ ಭಾಷೆಗೋಸ್ಕರ ಮೀಸಲಾಗಿಟ್ಟಿದ್ದೀನಿ. ನನ್ನ ಜೊತೆಗೆ ಈಗಾಗಲೇ ವಾಟಾಳ್ ನಾಗರಾಜ್ ಅವರು ಕೂಡ ನಾವು ಅವ್ರ ಜೊತೆಗಿದ್ದೀವಿ. ನನ್ನ ಜೊತೆಗಿಲ್ಲ, ನಾವು ಅವ್ರ ಜೊತೆಗಿದ್ದೀವಿ. ನಮ್ಮ ರಾಜ್ಯಾಧ್ಯಕ್ಷರಾದ ಅಗ್ನಿಶ್ರೀಧರ್ ಅವರು, ರಾಜ್ಯ ಗೌರವಾಧ್ಯಕ್ಷರಾದ ಪಟ್ಟಣಗಿರಿಜಯಣ್ಣವರು ಕೂಡ ಎಲ್ಲರೂ ಕೂಡ ನನಗೆ ಆಶೀರ್ವಾದ ಮಾಡಿದ್ದಾರೆ. ನಿರಂತರವಾಗಿ ನಾಡು ನುಡಿ ಜಲಭಾಷೆ ಪರವಾಗಿ ಹೋರಾಟ ಮಾಡಲಿಕ್ಕೆ ಎಲ್ಲರೂ ಕೂಡ ಶಕ್ತಿ ತುಂಬಿದ್ದಾರೆ. ಆ ಭಗವಂತ ಈ ನಾಡಿನ ಸೇವೆ ಮಾಡಲಿಕ್ಕೆ ಶಕ್ತಿ ಕೊಡಲಿ ಅಂತ ನಾನು ಬೇಡ್ಕೊಳ್ತಾ, ಎಲ್ಲ ಬಂದಿರತಕ್ಕಂಥ ಬಂಧುಗಳು, ನನ್ನ ಆತ್ಮೀಯ ಸ್ನೇಹಿತರು, ಮಾಧ್ಯಮ ಸ್ನೇಹಿತರು ಆದಿಯಾಗಿ ಎಲ್ಲರೂ ಕೂಡ ನನಗೆ ಆಶೀರ್ವಾದ ಮಾಡಿದ್ದಾರೆ. ಅವರ ಆಶೀರ್ವಾದ ನನಗೆ ಶಕ್ತಿ ಕೊಡಲಿ ಅಂತೇಳಿ ಭಗವಂತನಲ್ಲಿ ಕೇಳ್ಕೊಳ್ತಾ, ಮುಂದಿನ ದಿನಗಳಲ್ಲಿ ಹಲವಾರು ಹೋರಾಟಗಳು ಮಾಡಲಿಕ್ಕೆ ನನಗೆ ಶಕ್ತಿ ಸಿಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ. ನಮ್ಮ ತಾಯಿ ತಂದೆ ಆಶೀರ್ವಾದ ನನ್ನ ಮೇಲಿರಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ.
42 ಕನ್ನಡ.